ಆಪರೇಷನ್ ಕ್ಲೀನಿಂಗ್ ನಡೀತಾ ಇದೆಯಾ? ಬಸನಗೌಡ ಪಾಟೀಲ್ ಯತ್ನಾಳ್ ಆಯ್ತು, ಮುಂದಿನ ಟಾರ್ಗೆಟ್ ಯಾರು, ನೆಕ್ಸ್ಟ್ ಹೆಸರು ಯಾರದ್ದಿದೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯತ್ನಾಳ್ ಬಳಿಕ ಮತ್ತಿಬ್ಬರಿಗೆ ಟೆನ್ಷನ್ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯಲ್ಲಿ. ಯುಗಾದಿ ಬಳಿಕ ಇನ್ನಷ್ಟು ಆಕ್ಷನ್ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೋಮಶೇಖರ್ ಹಾಗೂ ಹೆಬ್ಬಾರ್ ತಲೆ ಮೇಲೂ ಕೂಡ ಈ ತೂಗುಗತ್ತಿ ಇರ್ತಕ್ಕಂಥದ್ದು. ಈ ತಿಂಗಳ ಅಂತ್ಯಕ್ಕೆ ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಉಚ್ಚಾಟನೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಶಾಸಕರ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಇದೆ. ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಇಬ್ಬರನ್ನ ಉಚ್ಚಾಟನೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನ್ ಬೇಕಾದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ, ರಾಜಕೀಯದಲ್ಲಿ ಆಗದೇನೂ ಇರಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳು ಈವರೆಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಇವರಿಬ್ಬರ ಉಚ್ಚಾಟನೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇವರಿಬ್ರು ಕೂಡ ಆಲ್ರೆಡಿ ಒಂದು ಕಾಲು ಬೇರೆ ಕಡೆ ಇಟ್ಟಂಗಿದೆ, ಪಕ್ಷದಿಂದ ಹೊರಗಿಟ್ಟಂಗಿದೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಯುಗಾದಿ ನಂತರ ಇನ್ನಷ್ಟು ಆಕ್ಷನ್ ಗರಿಗೆದರುತ್ತೆ ಬಿಜೆಪಿಲಿ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆ ಸಿಕ್ಕಾಪಟ್ಟೆ ಅನಿರೀಕ್ಷಿತ ಹಲವರಿಗೆ, ಇನ್ನು ಕೆಲವರಿಗೆ ಇದರ ಕ್ಲೂ ಇತ್ತು ಅಂತ. ಈಗ ಮುಂದೇನಾಗಬಹುದು ಹಾಗಾದ್ರೆ? ಇನ್ನು ಯಾರೆಲ್ಲ ಈ ತರದ ಶಿಸ್ತು ಕ್ರಮವನ್ನು ಎದುರಿಸಬೇಕಾಗಿ ಬರಬಹುದು? ಯಾಕಂದ್ರೆ ನೋಟಿಸ್ ಸುಮಾರು ಜನ ಕೊಟ್ಟಿದ್ದಾರೆ. ಸುರೇಶ್, ಶ್ರೀಲಕ್ಷ್ಮಿ, ಸದ್ಯ ಈಗ ನಮಗಿರುವಂತಹ ಮಾಹಿತಿ ಹಾಗೆ ನೋಡೋದಾದ್ರೆ ಯತ್ನಾಳ್ ಅವರ ನಂತರ ಏನು ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಉಚ್ಚಾಟನೆ ತೂಗುಗತ್ತಿ ಇರತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟವಾಗಿರತಕ್ಕಂಥದ್ದು. ಇನ್ನು ಇದನ್ನು ಹೊರತುಪಡಿಸಿ ಏನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೆ ನಿನ್ನೆ ರೇಣುಕಾಚಾರ್ಯ ಕೊಟ್ಟಿರ್ತಕ್ಕಂಥ ನೋಟಿಸ್ ಏನಿದೆ, ಈ ನೋಟಿಸು ಅವರಿಗೆ ಅವರು ಪಕ್ಷದ ಚೌಕಟ್ಟಿನಲ್ಲಿ ಇದ್ದು ಪಕ್ಷವನ್ನ ಎಲ್ಲೂ ಕೂಡ ಮೀರಿದವರಲ್ಲ. ಆದರೆ ಗುಂಪುಗಾರಿಕೆಗೆ ಒಂದಷ್ಟು ಪ್ರತ್ಯೇಕವಾಗಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು, ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು ಅಂತಕ್ಕಂಥ ಒಂದಷ್ಟು ಆರೋಪಗಳಿರತಕ್ಕಂಥದ್ದು. ಆದರೆ ಕಾಂಗ್ರೆಸ್ನವರ ಜೊತೆಗೆ ಗುರುತಿಸಿಕೊಂಡು ಬಿಜೆಪಿ ಚಿಹ್ನೆ ಹಿಡಿದುಕೊಂಡು ಪಕ್ಷದ ಚಿಹ್ನೆ ಹಿಡಿ ಗೆದ್ದುಬಿಟ್ಟು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ, ಪಕ್ಷದ ಹೋರಾಟಗಳಲ್ಲಿ ಭಾಗವಹಿಸದೆ, ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಕಾಣಿಸಿಕೊಳ್ಳತಕ್ಕಂಥದ್ದು, ಕಾಂಗ್ರೆಸ್ ಸಭೆಗಳಲ್ಲಿ ಕಾಣಿಸಿಕೊಳ್ಳತಕ್ಕಂತಹ ಪ್ರಯತ್ನಗಳನ್ನ ಮಾಡುವಂತಹ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಖಂಡಿತವಾಗಲೂ ಕೂಡ ಉಚ್ಚಾಟನೆಯ ಸಾಧ್ಯತೆಗಳು ಬಹಳ ದಟ್ಟವಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಕೂಡ ಅನೇಕ ಬಾರಿ ಸುಳಿವು ಕೂಡ ನೀಡಿರ್ತಕ್ಕಂಥದ್ದು. ಇನ್ನು ನಮಗೆ ಗೊತ್ತಿರುವಂತಹ ಮಾಹಿತಿ, ಸುಮಾರು ಕಳೆದ 2 ಬಾರಿ ಅಂದ್ರೆ ಕಳೆದ 2 ತಿಂಗಳ ಹಿಂದಷ್ಟೇ ಆಯ್ದಂತಹ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಏನಾಯ್ತು, ಆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಸದಾನಂದ ಗೌಡರು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತುತ್ತಾರೆ. ಮೊದಲು ಪಕ್ಷದಲ್ಲಿರ್ತಕ್ಕಂಥ ಭಿನ್ನಮತ ಒಂದು ಕಡೆ ಆದ್ರೆ ಪಕ್ಷದ ಚಿಹ್ನೆಯಲ್ಲೇ ಗೆದ್ದಂತವರು, ಪಕ್ಷದ ಶಾಸಕರಾಗಿರ್ತಕ್ಕಂಥವ್ರೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡು ನೇರವಾಗಿ ಪಕ್ಷಕ್ಕೆ ಮುಜುಗರನ್ನು ತರ್ತಾ ಇದ್ದಾರೆ. ಅವರ ವಿರುದ್ಧ ಯಾಕೆ ಕ್ರಮ ಆಗಬಾರದು ಅಂತಕ್ಕಂತಹ ಒಂದು ಆಕ್ಷೇಪವನ್ನು ಎತ್ತಿದ್ರು. ಸೊ ಅವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಆ ಸಂಬಂಧಪಟ್ಟಂತೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಇದ್ದಂತ ಸಂದರ್ಭದಲ್ಲೇನೆ ಧ್ವನಿ ಎತ್ತಿದ್ದು. ಸೊ ಅದು ಕೂಡ ಒಂದು ರೀತಿಯಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಅವತ್ತೇ ಆತಂಕ ಶುರುವಾಗಿದ್ದು. ಇದು ಒಂದು ಕಡೆ ಆದ್ರೆ ಮತ್ತೆ ಮೊನ್ನೆ ಅಂದ್ರೆ ಕೇವಲ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಕೇವಲ 8-10 ದಿನಗಳ ಅವಧಿಯಲ್ಲಿ ಮತ್ತೊಂದು ಸುತ್ತಿನಲ್ಲಿ ರಾಜ್ಯ ಶಿಸ್ತು ಸಮಿತಿ ಲಿಂಗರಾಜ್ ಪಾಟೀಲ್ ಏನಿದ್ರೆ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರು ಏನಿದ್ದಾರೆ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಮತ್ತೊಂದು ಸುತ್ತಿನಲ್ಲಿ ಕೇಂದ್ರ ಶಿಸ್ತು ಸಮಿತಿ ಸಭೆಗೆ ಕೂಡ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ನೋಡೋದಾದ್ರೆ, ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬಿಲ್ ಪಾಸ್ಗಳಲ್ಲಿ ಆಗುವಂತಹ ಸಂದರ್ಭಗಳಲ್ಲಿ ಬಿಲ್ಗಳಿಗೆ ಕೆಲವೊಂದು ವಿಚಾರಕ್ಕೆ ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಎಲ್ಲ ಒಂದು ಕಡೆ ಅವರು ಕಾಂಗ್ರೆಸ್ ಪಕ್ಷದವರ ಸೇರ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ಪಕ್ಷಕ್ಕೆ ಮುಜುಗರ ಆಗ್ತದೆ. ಥ್ಯಾಂಕ್ ಯು ಸುರೇಶ್, ಡೀಟೇಲ್ಸ್ಗಾಗಿ. ಆಪರೇಷನ್ ಕ್ಲೀನಿಂಗ್ ನಡೀತಾ ಇದೆಯಾ? ಬಸನಗೌಡ ಪಾಟೀಲ್ ಯತ್ನಾಳ್ ಆಯ್ತು, ಮುಂದಿನ ಟಾರ್ಗೆಟ್ ಯಾರು, ನೆಕ್ಸ್ಟ್ ಹೆಸರು ಯಾರದ್ದಿದೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯತ್ನಾಳ್ ಬಳಿಕ ಮತ್ತಿಬ್ಬರಿಗೆ ಟೆನ್ಷನ್ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯಲ್ಲಿ. ಯುಗಾದಿ ಬಳಿಕ ಇನ್ನಷ್ಟು ಆಕ್ಷನ್ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೋಮಶೇಖರ್ ಹಾಗೂ ಹೆಬ್ಬಾರ್ ತಲೆ ಮೇಲೂ ಕೂಡ ಈ ತೂಗುಗತ್ತಿ ಇರ್ತಕ್ಕಂಥದ್ದು. ಈ ತಿಂಗಳ ಅಂತ್ಯಕ್ಕೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಉಚ್ಚಾಟನೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಶಾಸಕರ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಇದೆ. ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಇಬ್ಬರನ್ನ ಉಚ್ಚಾಟನೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನ್ ಬೇಕಾದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ, ರಾಜಕೀಯದಲ್ಲಿ ಆಗದೇನೂ ಇರಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳು ಈವರೆಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಇವರಿಬ್ಬರ ಉಚ್ಚಾಟನೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇವರಿಬ್ರು ಕೂಡ ಆಲ್ರೆಡಿ ಒಂದು ಕಾಲು ಬೇರೆ ಕಡೆ ಇಟ್ಟಂಗಿದೆ, ಪಕ್ಷದಿಂದ ಹೊರಗಿಟ್ಟಂಗಿದೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಯುಗಾದಿ ನಂತರ ಇನ್ನಷ್ಟು ಆಕ್ಷನ್
ಗರಿಗೆದರುತ್ತೆ ಬಿಜೆಪಿಲಿ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆ ಸಿಕ್ಕಾಪಟ್ಟೆ ಅನಿರೀಕ್ಷಿತ ಹಲವರಿಗೆ, ಇನ್ನು ಕೆಲವರಿಗೆ ಇದರ ಕ್ಲೂ ಇತ್ತು ಅಂತ. ಈಗ ಮುಂದೇನಾಗಬಹುದು? ಹಾಗಾದ್ರೆ ಇನ್ನು ಯಾರೆಲ್ಲ ಈ ತರದ ಶಿಸ್ತು ಕ್ರಮವನ್ನು ಎದುರಿಸಬೇಕಾಗಿ ಬರಬಹುದು? ಯಾಕಂದ್ರೆ ನೋಟಿಸ್ ಸುಮಾರು ಜನ ಕೊಟ್ಟಿದ್ದಾರೆ. ಸುರೇಶ್, ಶ್ರೀಲಕ್ಷ್ಮಿ, ಸದ್ಯ ಈಗ ನಮಗಿರುವಂತಹ ಮಾಹಿತಿ ಹಾಗೆ ನೋಡೋದಾದ್ರೆ ಯತ್ನಾಳ್ ಅವರ ನಂತರ ಏನು ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಉಚ್ಚಾಟನೆ ತೂಗುಗತ್ತಿ ಇರತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ಇದನ್ನು ಹೊರತುಪಡಿಸಿ ಏನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೇನೆ ರೇಣುಕಾಚಾರ್ಯ ಕೊಟ್ಟಿರ್ತಕ್ಕಂಥ ನೋಟಿಸ್ ಏನಿದೆ, ಈ ನೋಟಿಸು ಅವರಿಗೆ ಅವರು ಪಕ್ಷದ ಚೌಕಟ್ಟಿನಲ್ಲಿ ಇದ್ದು ಪಕ್ಷವನ್ನ ಎಲ್ಲೂ ಕೂಡ ಮೀರಿದವರಲ್ಲ. ಆದರೆ ಗುಂಪುಗಾರಿಕೆಗೆ ಒಂದಷ್ಟು ಪ್ರತ್ಯೇಕವಾಗಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು, ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು ಅಂತಕ್ಕಂಥ ಒಂದಷ್ಟು ಆರೋಪಗಳಿರತಕ್ಕಂಥದ್ದು. ಆದರೆ ಕಾಂಗ್ರೆಸ್ನವರ ಜೊತೆಗೆ ಗುರುತಿಸಿಕೊಂಡು ಬಿಜೆಪಿ ಚಿಹ್ನೆ ಅಡಿ ಇಟ್ಕೊಂಡು ಪಕ್ಷದ ಚಿಹ್ನೆ ಅಡಿ ಗೆದ್ದುಬಿಟ್ಟು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ, ಪಕ್ಷದ ಹೋರಾಟಗಳಲ್ಲಿ ಭಾಗವಹಿಸದೆ, ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು, ಕಾಂಗ್ರೆಸ್ ಸಭೆಗಳಲ್ಲಿ ಕಾಣಿಸಿಕೊಳ್ಳತಕ್ಕಂತಹ ಪ್ರಯತ್ನಗಳನ್ನ ಮಾಡುವಂತಹ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಖಂಡಿತವಾಗಲೂ ಕೂಡ ಉಚ್ಚಾಟನೆಯ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಕೂಡ ಅನೇಕ ಬಾರಿ ಸುಳಿವು ಕೂಡ ನೀಡಿರ್ತಕ್ಕಂಥದ್ದು. ಇನ್ನು ನಮಗೆ ಗೊತ್ತಿರುವಂತಹ ಮಾಹಿತಿ, ಸುಮಾರು ಕಳೆದ 2 ಬಾರಿ ಅಂದ್ರೆ ಕಳೆದ 2 ತಿಂಗಳ ಹಿಂದಷ್ಟೇ ಆಯ್ದಂತಹ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಏನಾಯ್ತು, ಆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಸದಾನಂದ ಗೌಡರು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತುತ್ತಾರೆ. ಮೊದಲು ಪಕ್ಷದಲ್ಲಿರ್ತಕ್ಕಂತಹ ಭಿನ್ನಮತ ಒಂದು ಕಡೆ ಆದ್ರೆ ಪಕ್ಷದ ಚಿಹ್ನೆಯಲ್ಲೇ ಗೆದ್ದಂತವರು, ಪಕ್ಷದ ಶಾಸಕರಾಗಿರ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡು ನೇರವಾಗಿ ಪಕ್ಷಕ್ಕೆ ಮುಜುಗರನ್ನು ತರ್ತಾ ಇದ್ದಾರೆ. ಅವರ ವಿರುದ್ಧ ಯಾಕೆ ಕ್ರಮ ಆಗಬಾರದು ಅಂತಕ್ಕಂತಹ ಒಂದು ಆಕ್ಷೇಪವನ್ನು ಎತ್ತಿದ್ರು. ಸೊ ಅವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಆ ಸಂಬಂಧಪಟ್ಟಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇದ್ದಂತ ಸಂದರ್ಭದಲ್ಲೇನೆ ಧ್ವನಿ ಎತ್ತಿದ್ದು. ಸೊ ಅದು ಕೂಡ ಒಂದು ರೀತಿಯಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಅವತ್ತೇ ಆತಂಕ ಶುರುವಾಗಿದ್ದು. ಇದು ಒಂದು ಕಡೆ ಆದ್ರೆ ಮತ್ತೆ ಮೊನ್ನೆ ಅಂದ್ರೆ ಕೇವಲ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಕೇವಲ 8-10 ದಿನಗಳ ಅವಧಿಯಲ್ಲಿ ಮತ್ತೊಂದು ಸುತ್ತಿನಲ್ಲಿ ರಾಜ್ಯ ಶಿಸ್ತು ಸಮಿತಿ ಲಿಂಗರಾಜ್ ಪಾಟೀಲ್ ಏನಿದ್ರೆ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರು ಏನಿದ್ದಾರೆ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಮತ್ತೊಂದು ಸುತ್ತಿನಲ್ಲಿ ಕೇಂದ್ರ ಶಿಸ್ತು ಸಮಿತಿ ಸಭೆಗೆ ಕೂಡ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ನೋಡೋದಾದ್ರೆ, ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬಿಲ್ ಪಾಸ್ಗಳಲ್ಲಿ ಆಗುವಂತಹ ಸಂದರ್ಭಗಳಲ್ಲಿ ಬಿಲ್ಗಳಿಗೆ ಕೆಲವೊಂದು ವಿಚಾರಕ್ಕೆ ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಎಲ್ಲ ಒಂದು ಕಡೆ ಅವರು ಕಾಂಗ್ರೆಸ್ ಪಕ್ಷದವರ ಸೇರ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ಪಕ್ಷಕ್ಕೆ ಮುಜುಗರ ಆಗ್ತಾ ಇತ್ತು. ಥ್ಯಾಂಕ್ ಯು ಸುರೇಶ್, ಡೀಟೇಲ್ಸ್ಗಾಗಿ. ಆಪರೇಷನ್ ಕ್ಲೀನಿಂಗ್ ನಡೀತಾ ಇದೆಯಾ? ಬಸನಗೌಡ ಪಾಟೀಲ್ ಯತ್ನಾಳ್ ಆಯ್ತು, ಮುಂದಿನ ಟಾರ್ಗೆಟ್ ಯಾರು? ನೆಕ್ಸ್ಟ್ ಹೆಸರು ಯಾರದ್ದಿದೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಯತ್ನಾಳ್ ಬಳಿಕ ಮತ್ತಿಬ್ಬರಿಗೆ ಟೆನ್ಷನ್ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯಲ್ಲಿ. ಯುಗಾದಿ ಬಳಿಕ ಇನ್ನಷ್ಟು ಆಕ್ಷನ್ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೋಮಶೇಖರ್ ಹಾಗೂ ಹೆಬ್ಬಾರ್ ತಲೆ ಮೇಲೂ ಕೂಡ ಈ ತೂಗುಗತ್ತಿ ಇರ್ತಕ್ಕಂಥದ್ದು. ಈ ತಿಂಗಳಾಂತ್ಯಕ್ಕೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಉಚ್ಚಾಟನೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಶಾಸಕರ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಇದೆ. ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಇಬ್ಬರನ್ನ ಉಚ್ಚಾಟನೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನ್ ಬೇಕಾದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ. ರಾಜಕೀಯದಲ್ಲಿ ಆಗದೇನೂ ಇರಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳು ಈವರೆಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಇವರಿಬ್ಬರ ಉಚ್ಚಾಟನೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇವರಿಬ್ರು ಕೂಡ ಆಲ್ರೆಡಿ ಒಂದು ಕಾಲು ಬೇರೆ ಕಡೆ ಇಟ್ಟಂಗಿದೆ, ಪಕ್ಷದಿಂದ ಹೊರಗೆ ಇಟ್ಟಂಗಿದೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಯುಗಾದಿ ನಂತರ ಇನ್ನಷ್ಟು ಆಕ್ಷನ್ ಗರಿಗೆದರುತ್ತೆ ಬಿಜೆಪಿಲಿ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆ ಸಿಕ್ಕಾಪಟ್ಟೆ ಅನಿರೀಕ್ಷಿತ ಹಲವರಿಗೆ, ಇನ್ನು ಕೆಲವರಿಗೆ ಇದರ ಕ್ಲೂ ಇತ್ತು ಅಂತ. ಈಗ ಮುಂದೇನಾಗಬಹುದು? ಹಾಗಾದ್ರೆ ಇನ್ನು ಯಾರೆಲ್ಲ ಈ ತರದ ಶಿಸ್ತು ಕ್ರಮವನ್ನು ಎದುರಿಸಬೇಕಾಗಿ ಬರಬಹುದು? ಯಾಕಂದ್ರೆ ನೋಟಿಸ್ ಸುಮಾರು ಜನ ಕೊಟ್ಟಿದ್ದಾರೆ. ಸುರೇಶ್, ಶ್ರೀಲಕ್ಷ್ಮಿ, ಸದ್ಯ ಈಗ ನಮಗಿರುವಂತಹ ಮಾಹಿತಿ ಹಾಗೆ ನೋಡೋದಾದ್ರೆ ಯತ್ನಾಳ್ ಅವರ ನಂತರ
ಏನು ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಉಚ್ಚಾಟನೆ ತೂಗುಗತ್ತಿ ಇರತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ಇದನ್ನು ಹೊರತುಪಡಿಸಿ ಏನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹಾಗೇನೆ ರೇಣುಕಾಚಾರ್ಯ ಕೊಟ್ಟಿರ್ತಕ್ಕಂಥ ನೋಟಿಸ್ ಏನಿದೆ, ಈ ನೋಟಿಸು ಅವರಿಗೆ ಅವರು ಪಕ್ಷದ ಚೌಕಟ್ಟಿನಲ್ಲಿ ಇದ್ದು ಪಕ್ಷವನ್ನ ಎಲ್ಲೂ ಕೂಡ ಮೀರಿದವರಲ್ಲ. ಆದರೆ ಗುಂಪುಗಾರಿಕೆಗೆ ಒಂದಷ್ಟು ಪ್ರತ್ಯೇಕವಾಗಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು, ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು ಅಂತಕ್ಕಂಥ ಒಂದಷ್ಟು ಆರೋಪಗಳಿರತಕ್ಕಂಥದ್ದು. ಆದರೆ ಕಾಂಗ್ರೆಸ್ನವರ ಜೊತೆಗೆ ಗುರುತಿಸಿಕೊಂಡು ಬಿಜೆಪಿ ಚಿಹ್ನೆ ಹಿಡಿದುಕೊಂಡು ಪಕ್ಷದ ಚಿಹ್ನೆ ಹಿಡಿ ಗೆದ್ದುಬಿಟ್ಟು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ, ಪಕ್ಷದ ಹೋರಾಟಗಳಲ್ಲಿ ಭಾಗವಹಿಸದೆ, ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಕಾಣಿಸಿಕೊಳ್ಳತಕ್ಕಂಥದ್ದು, ಕಾಂಗ್ರೆಸ್ ಸಭೆಗಳಲ್ಲಿ ಕಾಣಿಸಿಕೊಳ್ಳತಕ್ಕಂತಹ ಪ್ರಯತ್ನಗಳನ್ನ ಮಾಡುವಂತಹ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಖಂಡಿತವಾಗಲೂ ಕೂಡ ಉಚ್ಚಾಟನೆಯ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಕೂಡ ಅನೇಕ ಬಾರಿ ಸುಳಿವು ಕೂಡ ನೀಡಿರ್ತಕ್ಕಂಥದ್ದು. ಇನ್ನು ನಮಗೆ ಗೊತ್ತಿರುವಂತಹ ಮಾಹಿತಿ, ಸುಮಾರು ಕಳೆದ 2 ಬಾರಿ ಅಂದ್ರೆ ಕಳೆದ 2 ತಿಂಗಳ ಹಿಂದಷ್ಟೇ ಆಯ್ದಂತಹ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಏನಾಯ್ತು, ಆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಸದಾನಂದ ಗೌಡರು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತುತ್ತಾರೆ. ಮೊದಲು ಪಕ್ಷದಲ್ಲಿರತಕ್ಕಂತಹ ಭಿನ್ನಮತ ಒಂದು ಕಡೆ ಆದ್ರೆ ಪಕ್ಷದ ಚಿಹ್ನೆಯಲ್ಲೇ ಗೆದ್ದಂತವರು ಪಕ್ಷದ ಶಾಸಕರಾಗಿರ್ತಕ್ಕಂಥವ್ರೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ನೇರವಾಗಿ ಪಕ್ಷಕ್ಕೆ ಮುಜುಗರನ್ನು ತರ್ತಾ ಇದ್ದಾರೆ. ಅವರ ವಿರುದ್ಧ ಯಾಕೆ ಕ್ರಮ ಆಗಬಾರದು ಅಂತಕ್ಕಂತಹ ಒಂದು ಆಕ್ಷೇಪವನ್ನು ಎತ್ತಿದ್ರು. ಸೊ ಅವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಆ ಸಂಬಂಧಪಟ್ಟಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇದ್ದಂತ ಸಂದರ್ಭದಲ್ಲೇನೆ ಧ್ವನಿ ಎತ್ತಿದ್ದು. ಸೊ ಅದು ಕೂಡ ಒಂದು ರೀತಿಯಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಅವತ್ತೇ ಆತಂಕ ಶುರುವಾಗಿದ್ದು. ಇದು ಒಂದು ಕಡೆ ಆದ್ರೆ ಮತ್ತೆ ಮೊನ್ನೆ ಅಂದ್ರೆ ಕೇವಲ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಕೇವಲ 8-10 ದಿನಗಳ ಅವಧಿಯಲ್ಲಿ ಮತ್ತೊಂದು ಸುತ್ತಿನಲ್ಲಿ ರಾಜ್ಯ ಶಿಸ್ತು ಸಮಿತಿ ಲಿಂಗರಾಜ್ ಪಾಟೀಲ್ ಏನಿದ್ರೆ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರು ಏನಿದ್ದಾರೆ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಮತ್ತೊಂದು ಸುತ್ತಿನಲ್ಲಿ ಕೇಂದ್ರ ಶಿಸ್ತು ಸಮಿತಿ ಸಭೆಗೆ ಕೂಡ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ನೋಡೋದಾದ್ರೆ, ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬಿಲ್ ಪಾಸ್ಗಳಲ್ಲಿ ಆಗುವಂತಹ ಸಂದರ್ಭಗಳಲ್ಲಿ ಬಿಲ್ಗಳಿಗೆ ಕೆಲವೊಂದು ವಿಚಾರಕ್ಕೆ ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಎಲ್ಲ ಒಂದು ಕಡೆ ಅವರು ಕಾಂಗ್ರೆಸ್ ಪಕ್ಷದವರ ಸೇರ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ಪಕ್ಷಕ್ಕೆ ಮುಜುಗರ ಆಗ್ತದೆ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.